ರಮ್ಯಾ, ಯಾಕೆ ಇಷ್ಟ ದಿನ ಆದ್ರೂ ನಮ್ಮ ಮನೆಗೆ ಬಂದೇ ಇರ್ಲಿಲ್ಲ? ಟೈಮ್ ಇರಲಿಲ್ಲ ಕಣೆ. ಮತ್ತೆ ನಮ್ಮ ಮನೇಲಿ ಸ್ವಲ್ಪ ಆಚೆ ಹೋಗಿ ಆಟ ಆಡ್ಕೊಂಡ್ ಬರ್ತೀನಿ ಅಂದ್ರೆ ಬಿಡೋದೇ ಇಲ್ಲ. ನಮ್ಮ ಅತ್ತೆ ಅಂತೂ ನನ್ನ ಕೈ ಕಾಲು ಕಟ್ಟಾಕ್ಬಿಟ್ಟು ರೂಮಲ್ಲಿ ಕೂಡಾಕಿರ್ತಾರೆ. ಚೋಟು, ಎಷ್ಟು ಮಾತಾಡ್ತೀಯ ನೀನು? ಅದಕ್ಕೆ ಒಂದ್ ಕೆಲ್ಸ ಮಾಡೋಣ, ಇವಳು ನಿನ್ಮೇಲೆ ನಿಜವಾಗ್ಲೂ ಕಟ್ಟಾಕ್ಬೇಡ, ಅವಾಗ ಸ್ವಲ್ಪ ಸರಿ ಹೋಗ್ತಾಳೆ. ಏ ಜೋಕ್ ಅಕ್ಕ, ಜೋಕ್ ಅರ್ಥ ಆಗಲ್ಲ. ಅಯ್ಯೋ ಆಯ್ತು ಬಿಡ್ರೆ ಸಾಕು. ಆಮೇಲೆ ನಿಮ್ಗೆಲ್ಲ ಹೇಳ್ತಾ ಇದ್ನಲ್ಲ, ಒಬ್ರು ಒಳ್ಳೆ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಅಂತ, ಅವರೇ ಇವರು. ಟಂಟಡಾನ್ ಪ್ರೆಸೆಂಟೇಶನ್ ಶಾಂತಮ್ಮ. ಪ್ರೆಸೆಂಟೇಶನ್ ಅಲ್ವೇ? ಅದಕ್ಕೆ ಅದು ಪ್ರೆಸೆಂಟಿಂಗ್. ಅದೇ ಅದೇ, ಒಟ್ನಲ್ಲಿ ಇವರೇ ಶಾಂತಮ್ಮ ನೋಡಿ. ಶಾಂತಮ್ಮ, ಏನ್ ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ. ನಮಸ್ಕಾರ. ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಕೇಳಿ 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 ಯಾವಾಗ ನಿಮ್ಮನ್ನ ಮೀಟ್ ಆಗ್ತೀನೇನೋ ಅಂತ ಅನ್ಸಿತ್ತು. ಅದು ಅಲ್ಲದೆ ಮೊನ್ನೆ ಪಂಚಾಯತಿಲಿ ನಿಮ್ ವಿರುದ್ಧವಾಗಿ ತುಂಬಾ ವಿಚಾರಗಳು ಬಂದ್ವು. ಆದ್ರೂ ಅದನ್ನೆಲ್ಲ ಮೆಟ್ಟಿ ತುಂಬಾ ಖುಷಿಯಾಗಿದ್ದೀರಲ್ಲ. ಇವತ್ತು ನಿಮ್ಮನ್ನ ನೋಡಿ ನಮ್ಮೆಲ್ರಿಗೂ ಖುಷಿ ಆಯ್ತು. ಆಮೇಲೆ ಇವಳು ನಾನೇ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ರಮ್ಯಾ ಅಂತ, ಗುಂಡಕ್ಕನ್ ಕೊನೆ ತಂಗಿ, ಶಿವಣ್ಣನ್ ಮುದ್ದಿನ ತಂಗಿ, ಹಾಗೆ ನಮ್ಮ ಅತ್ತಿಗೆ ಫೇವ್ರೆಟ್ ನಾದ್ನಿ. ಈ ಮಗು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನನ್ನ ಮಗ ನಿಜವಾಗ್ಲೂ ಆಪತ್ ಬಾಂಧವ. ಈ ಮಗ ಯಾವುದೋ ಕಷ್ಟಗಿತ್ತೋ ಏನು, ಒಳ್ಳೆ ಕೆಲಸ ಮಾಡೋನೆ. ತನ್ನ ತಂಗಿರಂಗೆ ಇವಳನ್ನು ಸಾಕ್ ಬೆಳೆಸ್ತವನೆ.